ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಈಗ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳ್ತಾ ಇರೋದು ಸುಳ್ಳು ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಕೇಸ್ಗೆ ಈಗ ಟ್ವಿಸ್ಟ್ ಪಡೆದುಕೊಳ್ಳಲಾಗ್ತಾ ಇದೆ. ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಬಾಂಬ್ ಸಿಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳ್ತಾ ಇರೋದು ಸುಳ್ಳು, ಇತ್ತ ಕುಟುಂಬಸ್ಥರು ಕೂಡ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಉಸ್ತುವಾರಿ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಅರಣ್ಯ ಇಲಾಖೆ ಹಾಗೂ ಕುಟುಂಬಸ್ಥರಿಂದಲೂ ಕೂಡ ತಪ್ಪಾಗಿದೆ, ಯಾವ ರೀತಿಯಾಗಿ ತಪ್ಪಾಗಿದೆ ಗೊತ್ತಿಲ್ಲ, ಅವರೇ ಹೇಳಿರುವಂಥದ್ದು. ತನಿಖಾ ವರದಿ ಬಂದ ನಂತರವಷ್ಟೇ ನಿಜಾಂಶ ಗೊತ್ತಾಗಲಿದೆ. ತನಿಖಾ ವರದಿ ಇನ್ನೂ ಬಂದಿಲ್ಲ ಅಂತಂದ್ಮೇಲೆ ಹೇಗೆ ತಪ್ಪು ಅಂತ ನೀವು ಹೇಳ್ತೀರಿ ಗೊತ್ತಾಗ್ತಿಲ್ಲ. ವರದಿ ಬಂದ ಮೇಲೆ ಉನ್ನತ ತನಿಖೆ ಬೇಕಾ ಬೇಡವಾ ಅಂತ ನಿರ್ಧಾರವನ್ನ ಮಾಡಲಾಗುತ್ತೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಕೇಸ್ಗೆ ಟ್ವಿಸ್ಟ್ ಅನ್ನ ಪಡೆಯಲಾಗ್ತಾ ಇದೆ. ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಈಗ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳ್ತಾ ಇರೋದು ಸುಳ್ಳು, ಕುಟುಂಬಸ್ಥರು ಕೂಡ ಹೇಳ್ತಾ ಇರೋದು ಸುಳ್ಳು. ಅರಣ್ಯ ಇಲಾಖೆ ಹಾಗೆ ಕುಟುಂಬಸ್ಥರಿಂದಲೂ ಕೂಡ ತಪ್ಪಾಗಿದೆ, ಯಾವ ರೀತಿಯಾಗಿ ತಪ್ಪಾಗಿದೆ ಗೊತ್ತಿಲ್ಲ. ಹೇಳಿಕೆಯನ್ನ ನೀಡಿರುವಂಥದ್ದು ಈಗ ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು. ವರದಿ ಬಂದ ಮೇಲೆ ನಂತರ ಗೊತ್ತಾಗುತ್ತೆ. ಅರಣ್ಯ ಇಲಾಖೆ ಹಾಗೂ ಕುಟುಂಬಸ್ಥರಿಂದಲೂ ಕೂಡ ತಪ್ಪಾಗಿದೆ. ಹೇಗೆ ತಪ್ಪಾಯಿತು, ಕುಟುಂಬಸ್ಥರು ಏನು ತಪ್ಪು ಮಾಡಿದ್ದಾರೆ, ಹಾಗೆ ಅರಣ್ಯ ಇಲಾಖೆ ಏನು ತಪ್ಪು ಮಾಡಿದ್ದಾರೆ ಗೊತ್ತಿಲ್ಲ. ಈ ರೀತಿಯಾಗಿ ತನಿಖಾ ವರದಿ ಬಂದ ನಂತರ ಅಷ್ಟೇ ನಿಜಾಂಶ ಗೊತ್ತಾಗಲಿದೆ. ವರದಿ ಬಂದ ಮೇಲೆ ಉನ್ನತ ತನಿಖೆ ಮಾಡಬೇಕೋ ಮಾಡಬಾರ್ದು ಅಂತ ನಿರ್ಧಾರವನ್ನ ಕೂಡ ಮಾಡಲಾಗುತ್ತೆ ಅಂತ ಅರಣ್ಯ ಇಲಾಖೆ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಯಾವ ರೀತಿಯಾಗಿ ಹೇಳಿದ್ದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ನೋಡಿ, ಅವ್ರು ಹೇಳಿರೋದು ಏನು ಅಂತಂದ್ರೆ ಅರಣ್ಯ ಇಲಾಖೆ ಕೂಡ ತಪ್ಪು ಮಾಡಿದೆ, ಇನ್ನು ಕುಟುಂಬಸ್ಥರು ಕೂಡ ತಪ್ಪಾಗಿದೆ, ಕುಟುಂಬಸ್ಥರಿಂದಲೂ ತಪ್ಪಾಗಿದೆ. ಏನು ತಪ್ಪಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲಪ್ಪ, ಯಾವ ರೀತಿಯಾಗಿ ಇವ್ರು ಹೇಳಿಕೆಯನ್ನು ನೀಡಿದ್ದಾರೋ ಏನೋ. ಬಟ್ ಅರಣ್ಯ ಇಲಾಖೆ ಹಾಗೆ ಕುಟುಂಬಸ್ಥರಿಂದಲೂ ತಪ್ಪಾಗಿದೆ. ತನಿಖಾ ವರದಿ ಬರಬೇಕು, ಬಂದ ನಂತರ ಅಷ್ಟೇ ಸತ್ಯಾಂಶ ಬಯಲಾಗುತ್ತೆ. ಇನ್ನು ಈ ವರದಿ ಬಂದ ಮೇಲೆ ಉನ್ನತ ತನಿಖೆ ಮಾಡಬೇಕಾ ಮಾಡಬಾರ್ದು ಅನ್ನೋದು ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎನ್ಕೌಂಟರ್ ಬಗ್ಗೆ ಈಗ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಫೋನ್ ಬಟನ್ ಆಗೋದಲ್ಲ, ನಡೀತದೆ. ನೋಡವ ಸ್ವಲ್ಪ ಇನ್ನೂ ಇನ್ನೂ ಸರಿಯಾದ ವರದಿ ಇನ್ನೂ ಬಂದಿಲ್ಲ. ಇದನ್ನು ನೋಡ್ತೀವಲ್ಲ, ಇದ್ರ ಮಾಹಿತಿ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಈಗ ಏನು ನಾವು ವಿಭಾಗಾಧಿಕಾರಿಗಳು ಕೊಟ್ಟಿದ್ವು, ಅವರು ಏನು ಕೊಟ್ಟಿದ್ದಾರೆ ಅದು ನೋಡ್ತೀವಿ. ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ಅವ್ರು ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ್ಲ, ಹಾಂ ಅಲ್ವಾ? ಹೌದು, ಮತ್ತು ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ನಿಜವಾಗಿ ಏನು ಅನ್ನೋದು ಗೊತ್ತಾಗೋದು. ನೋಡವ ಅವ್ರು ಹೇಳ್ದಾಗೂ ಕೇಳೋಕ್ಕಲ್ಲ, ಇವ್ರು ಹೇಳ್ದಾಗೂ ಕೇಳೋಕ್ಕಾಗಲ್ಲ. ಸರ್ಕಾರ ನಿರ್ಧಾರ ತಗೊಂಡು ಯಾರು ಬೇಕು ಅವ್ರು ಮಾಡಿ ತನಿಖೆ ಮಾಡಿಸ್ತದೆ. ಎನ್ಕೌಂಟ್ರ್ ಬಗ್ಗೆ ಈಗ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಫೋನ್ ಬಟನ್ ಆಗೋದಲ್ಲ, ನಡೀತದೆ. ನೋಡವ ಸ್ವಲ್ಪ ಇನ್ನೂ ಸರಿಯಾದ ವರದಿ ಇನ್ನೂ ಬಂದಿಲ್ಲ. ಇದನ್ನು ನೋಡ್ತೀವಲ್ಲ, ಇದ್ರ ಮಾಹಿತಿ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಈಗ ಏನು ನಾವು ವಿಭಾಗಾಧಿಕಾರಿಗಳು ಕೊಟ್ಟಿದ್ವು, ಅವರು ಏನು ಕೊಟ್ಟಿದ್ದಾರೆ ಅದು ನೋಡ್ತೀವಿ. ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ಅವ್ರು ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ್ಲ, ಹಾಂ ಅಲ್ವಾ? ಹೌದು, ಮತ್ತು ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ನಿಜವಾಗಿ ಏನು ಅನ್ನೋದು ಗೊತ್ತಾಗೋದು. ನೋಡವ ಅವ್ರು ಹೇಳ್ದಾಗೂ ಕೇಳೋಕ್ಕಲ್ಲ, ಇವ್ರು ಹೇಳ್ದಾಗೂ ಕೇಳೋಕ್ಕಾಗಲ್ಲ. ಸರ್ಕಾರ ನಿರ್ಧಾರ ತಗೊಂಡು ಯಾರು ಬೇಕು ಅವ್ರು ಮಾಡಿ ತನಿಖೆ ಮಾಡಿಸ್ತದೆ. ಎನ್ಕೌಂಟ್ರ್ ಬಗ್ಗೆ ಈಗ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಫೋನ್ ಬಟನ್ ಆಗೋದಲ್ಲ, ನಡೀತದೆ. ನೋಡವ ಸ್ವಲ್ಪ ಇನ್ನೂ ಸರಿಯಾದ ವರದಿ ಇನ್ನೂ ಬಂದಿಲ್ಲ. ಇದನ್ನು ನೋಡ್ತೀವಲ್ಲ, ಇದ್ರ ಮಾಹಿತಿ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಈಗ ಏನು ನಾವು ವಿಭಾಗಾಧಿಕಾರಿಗಳು ಕೊಟ್ಟಿದ್ವು, ಅವರು ಏನು ಕೊಟ್ಟಿದ್ದಾರೆ ಅದು ನೋಡ್ತೀವಿ. ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ಅವ್ರು ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ್ಲ, ಹಾಂ ಅಲ್ವಾ? ಹೌದು, ಮತ್ತು ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ನಿಜವಾಗಿ ಏನು ಅನ್ನೋದು ಗೊತ್ತಾಗೋದು. ನೋಡವ ಅವ್ರು ಹೇಳ್ದಾಗೂ ಕೇಳೋಕ್ಕಲ್ಲ, ಇವ್ರು ಹೇಳ್ದಾಗೂ ಕೇಳೋಕ್ಕಾಗಲ್ಲ. ಸರ್ಕಾರ ನಿರ್ಧಾರ ತಗೊಂಡು ಯಾರು ಬೇಕು ಅವ್ರು ಮಾಡಿ ತನಿಖೆ ಮಾಡಿಸ್ತದೆ.